ಆಸೆ ಆಕಾಂಕ್ಷೆಗಳ ಬಂಧನದಿಂದ ಮುಕ್ತಗೊಂಡ ಮನುಷ್ಯ ಅವನ ಮನಸ್ಸನ್ನ ಜ್ಞಾನದ ಕಡೆಗೆ ಕೇಂದ್ರೀಕರಿಸುತ್ತಾ ಯಜ್ಞ ಹವನಗಳನ್ನ ಮಾಡುತ್ತಾ ಅವನ ಹಿಂದಿನ ಜನ್ಮದ ಕರ್ಮ ಫಲಗಳು ಅಂದ್ರೆ ಪಾಪ ಆಗ್ಲಿ ಪುಣ್ಯ ಆಗ್ಲಿ ಎರಡರಿಂದ ಕೂಡ ಅವನು ಮುಕ್ತನಾಗ್ತಾನೆ. ಯಾವಾಗ ಮನುಷ್ಯ ಈ ಯಜ್ಞ ಹವನಗಳನ್ನ ಮಾಡಬೇಕಾದ್ರೆ ಅದಕ್ಕೆ ಬೇಕಾಗುವ ಎಲ್ಲ ಸಾಮಗ್ರಿಯನ್ನೆಲ್ಲ ಬ್ರಹ್ಮ ಅಂತಾನೆ, ಅಂದ್ರೆ ತುಪ್ಪನೂ ಬ್ರಹ್ಮನೇ, ಬೆಣ್ಣೆಯೂ ಬ್ರಹ್ಮನೇ, ಬೆಂಕಿಯೂ ಬ್ರಹ್ಮನೇ ಅಂತ ಹೇಳ್ಕೊಂಡು, ಹಾಗೆ ಈ ಆತ್ಮವನ್ನ ಸೃಷ್ಟಿಸಿದ ಬ್ರಹ್ಮನೇ ಬ್ರಹ್ಮನ ಬಗ್ಗೆ ಜ್ಞಾನವನ್ನ ಕೊಟ್ಟು ಮಾಡುವ ಕೆಲಸ ಕಾರ್ಯವೆಲ್ಲ ಬ್ರಹ್ಮ ಅಂತ ತಿಳಿದು ಅಭ್ಯಾಸ ಮಾಡಿದ್ರೆ ಆಗ ಅವನಿಗೆ ಯಾವುದೇ ರೀತಿಯಾದ ಪೂರ್ವ ಜನ್ಮದ ಪಾಪ ಪುಣ್ಯ ಕರ್ಮಗಳು ಅವನಲ್ಲಿ ಇರಲ್ಲ.